ಓಂ ನಮಃ ಶಿವಾಯ. ಸ್ವಾಮಿ ಕುರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಈ ರಾಶಿಯವರು 30 ವರ್ಷಗಳ ನಂತರ ತಮ್ಮ ಕಠಿಣ ಪರಿಶ್ರಮದಿಂದ ಶ್ರೀಮಂತಿಕೆಯನ್ನು ಪಡೆಯುವಂಥದ್ದು. ಅದು ಯಾವ ರಾಶಿ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅದಕ್ಕೆ ಮುಂಚೆ ಏನು ಮಾಡಬೇಕು, ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಅದರಲ್ಲಿ ಬೆಲ್ ಬಟನ್ ಒತ್ತಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ. ಆಗ ಮಾತ್ರ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆಯೇ ಇನ್ನೊಂದು ಏನು ಅಂದರೆ, ನಿಮ್ಮ ವೈಯಕ್ತಿಕ ಸಮಸ್ಯೆ ಇದ್ದರೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು. ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ನಮೂದಿಸಿ. ಖಂಡಿತವಾಗ್ಲೂ ಸಮಸ್ಯೆಯನ್ನು ಮಾತ್ರ ಕರೆಕ್ಟಾಗಿ ಬರೆದುಕೊಳ್ಳಿಸಿದ್ರೆ ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು, ಆದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಹಾಗೆಯೇ ಕೆಲವರು ರಾಶಿ ನಕ್ಷತ್ರ ಗೊತ್ತಿರುತ್ತಲ್ಲ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ, ಅಂಥವರು ಕೂಡ ಕೇಳಬಹುದು. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆ ನಿಮಗೆ ಏನಾದರೂ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳುವುದಿದ್ದರೆ ಅದನ್ನು ಕೂಡ ಕೇಳ್ಬೋದು, ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಸಮಸ್ಯೆಯನ್ನು ಬರೆದು ಕಳಿಸುವಾಗ ಮಾತ್ರ ಕರೆಕ್ಟಾಗಿ ಬರೆದು ಕಳುಹಿಸಿ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಕುರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ರಾಶಿಯವರ ಅದೃಷ್ಟ 30 ವರ್ಷ ವಯಸ್ಸಿನ ನಂತರ ಹೊಳೆಯಲು ಪ್ರಾರಂಭಿಸುತ್ತೆ. ಇವರು 30ರ ನಂತರ ಲಕ್ಷಾಧಿಪತಿಗಳಾಗುವ ಸಾಧ್ಯತೆ. ಅಂದರೆ 30 ವರ್ಷದ ಮುಂಚೆ ಅವರು ಏನು ಮಾಡಿದರೂ ತುಂಬ ಕಷ್ಟ ಇರುತ್ತೆ. 30 ವರ್ಷಗಳ ನಂತರ ಆಮೇಲೆ ಎಷ್ಟು ವರ್ಷನೇ ಆಗ್ಬೋದು, ಅವರು ಒಂದೊಂದೇ ಹಂತದಲ್ಲಿ ಮೇಲೆ ಬರುವಂಥದ್ದು ಮತ್ತು ಒಳ್ಳೆಯ ಒಂದು ಪೊಸಿಷನ್ಗೆ ಹೋಗುವಂಥದ್ದು ಅಂತಲೇ ಹೇಳಬಹುದು. ವೈದಿಕ ಜ್ಯೋತಿಷ್ಯದ ಪ್ರಕಾರ ಎಲ್ಲ ರಾಶಿಚಕ್ರ ಚಿಹ್ನೆಗಳು ತಮ್ಮದೇ ಆದ ವಿಶೇಷ ಲಕ್ಷಣಗಳನ್ನು ಹೊಂದಿರ್ತವೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಚಕ್ರದ ಚಿಹ್ನೆಗಳ ಜಾತಕದಲ್ಲಿ ಕೆಲವು ವಿಶೇಷ ಯೋಗ ರೂಪುಗೊಳ್ಳುವಂಥದ್ದು. ಇದರಿಂದ ಕೆಲವು ರಾಶಿಚಕ್ರ ಚಿಹ್ನೆಗಳ ಜನರ ಅದೃಷ್ಟ 30 ವರ್ಷ ವಯಸ್ಸಿನ ನಂತರ ಹೊಳೆಯಲು ಪ್ರಾರಂಭಿಸುತ್ತೆ. ಇವರು 30 ವರ್ಷದ ನಂತರ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಂಥದ್ದು. ಈ ರಾಶಿಚಕ್ರ ಚಿಹ್ನೆಗಳ ಜನರು 30 ವರ್ಷದ ನಂತರ ಆರ್ಥಿಕ ಲಾಭದ ಉತ್ತಮ ಅವಕಾಶಗಳನ್ನು ಹೊಂದಲು ಪ್ರಾರಂಭಿಸುವಂಥದ್ದು. ಈ ಒಂದು ಜನರು 30 ವರ್ಷದ ನಂತರ ಒಂದು ಒಳ್ಳೆಯ ಒಂದು ಪೊಸಿಷನ್ಗೆ ಹೋಗುವಂಥದ್ದು. ಅದರಲ್ಲಿ ಮೇಷರಾಶಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರಾಶಿ ಜನರ ಜಾತಕದಲ್ಲಿ ಹುಟ್ಟಿನಿಂದಲೇ ಆರ್ಥಿಕ ಲಾಭದ ಉತ್ತಮ ಅವಕಾಶಗಳು ಇವೆ. ಆದರೆ ಈ ರಾಶಿಚಕ್ರದ ಚಿಹ್ನೆಯ ಜನರ ಅದೃಷ್ಟ 30 ವರ್ಷ ವಯಸ್ಸಿನ ನಂತರ ಶುರುವಾಗುತ್ತೆ. ಈ ರಾಶಿಯ ಜನರು ಪೂರ್ವಜರ ಆಸ್ತಿಯಿಂದ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. 30 ವರ್ಷದ ನಂತರ ಅದು ತುಂಬಾ ಸ್ಟ್ರಾಂಗ್ ಬಲಗೊಳ್ಳುವಂಥದ್ದು. 30 ವರ್ಷದ ನಂತರ ಇವರ ಶ್ರೀಮಂತಿಗೆ ಹೆಚ್ಚಾಗುತ್ತೆ. ಅದು 30 ವರ್ಷದ ನಂತರ ಎಷ್ಟು ಏಜ್ ಅಂದರೂ ಆಗಬಹುದು. ಹಾಗೆಯೇ ವೃಷಭ ರಾಶಿಯವರು ಕೂಡ ವೈದಿಕ ಜ್ಯೋತಿಷ ಶಾಸ್ತ್ರದ ಪ್ರಕಾರ ವೃಷಭ ರಾಶಿ ಜನರು ಹಣ ಗಳಿಸುವ ವಿಷಯದಲ್ಲಿ ಯಾವುದೇ ಅಡೆತಡೆಗಳನ್ನು ಎದುರಿಸುವುದಿಲ್ಲ. ಏಕೆಂದರೆ ಈ ರಾಶಿಚಕ್ರದ ಜನರ ಮೇಲೆ ಶುಕ್ರನ ಮಂಗಳಕರ ದೃಷ್ಟಿ ಇರುವಂಥದ್ದು. ಅಲ್ಲದೆ ಈ ರಾಶಿಚಕ್ರದ ಜನರಲ್ಲಿ ಒಂದು ವಿಶೇಷ ವಿಷಯವೆಂದರೆ ಇವರು ಹಣ ಗಳಿಸುವ ಸಾಕಷ್ಟು ಸಾಮರ್ಥ್ಯಗಳನ್ನು ಹೊಂದಿರ್ತಾರೆ. ಆದರೆ 30 ವರ್ಷದ ವಯಸ್ಸಿನ ನಂತರ ಇವರ ಕೌಶಲ್ಯಗಳು ಎಲ್ಲರಿಗೂ ಗೋಚರವಾಗುವಂಥದ್ದು. ಅದರಿಂದ 30 ವರ್ಷಗಳ ನಂತರ ಅವರ ಅದೃಷ್ಟ ನಕ್ಷತ್ರ ಹೆಚ್ಚಾಗುವಂಥದ್ದು. ಹಾಗೆ ಕಟಕ ರಾಶಿಯವರು ಕೂಡ 30 ವರ್ಷಗಳ ನಂತರ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಲು ಪ್ರಾರಂಭಿಸುವಂಥದ್ದು. ಈ ರಾಶಿಚಕ್ರದ ಚಿಹ್ನೆಯ ಜನರು 30 ವರ್ಷಗಳ ನಂತರ ಸಾಕಷ್ಟು ಹಣವನ್ನು ಗಳಿಸುವಂಥದ್ದು, ಶ್ರೀಮಂತಿಕೆಯನ್ನು ಪಡೆಯುವಂಥದ್ದು ಅಂತಲೇ ಹೇಳ್ಬೋದು. ಕೆಲವರು ಕೇಳ್ಬೋದು, ನಮಗೆ ಬಂದಿಲ್ಲ, ಇನ್ನೂ ಬಂದಿಲ್ಲ. ನಾವು ಪರಿಶ್ರಮ ಕೂಡ ಪಡಬೇಕು. ಖಂಡಿತವಾಗ್ಲೂ 30 ವರ್ಷದ ನಂತರ, 30 ವರ್ಷಕ್ಕಿಂತ ಮುಂಚೆ ಎಷ್ಟು ಕಷ್ಟಪಟ್ಟರು ಅಷ್ಟೊಂದು ನಮಗೆ ಈ ಒಂದು ರಾಶಿಗಳಿಗೆ ಒಳ್ಳೆಯದಾಗೋದಿಲ್ಲ. ನಂತರ ಸ್ಟೆಪ್ ಬೈ ಸ್ಟೆಪ್ ಮುಂದೆ ಶ್ರೀಮಂತಿಕೆ ಅಥವಾ ತಮ್ಮ ಕಠಿಣ ಪರಿಶ್ರಮದ ಮೂಲಕ ಒಂದು ಒಳ್ಳೆಯ ಪೊಸಿಷನನ್ನು ಖಂಡಿತವಾಗ್ಲೂ ಮುಟ್ತಾರೆ ಎಲ್ಲ ರಾಶಿಯವರು ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಸಿಂಹರಾಶಿಯವರು ಕೂಡ ತಮ್ಮ ಕಠಿಣ ಪರಿಶ್ರಮದ ಆಧಾರದ ಮೇಲೆ ಯಶಸ್ಸನ್ನು ಸಾಧಿಸುವಲ್ಲಿ ನಿಪುಣರಾಗಿರುವಂಥದ್ದು. ಆದರೆ 30 ವರ್ಷ ವಯಸ್ಸಿನ ನಂತರ ಈ ರಾಶಿಚಕ್ರ ಜನರ ಎಲ್ಲ ಕೆಲಸಗಳು ಪೂರ್ಣವಾಗಲು ಪ್ರಾರಂಭವಾಗುತ್ತೆ. ಇವರು 30 ವರ್ಷ ವಯಸ್ಸಿನ ನಂತರ ತಮ್ಮ ಕಠಿಣ ಪರಿಶ್ರಮದ ಹೆಚ್ಚಿನ ಫಲಿತಾಂಶಗಳನ್ನು ಪಡೆಯಲು ಪ್ರಾರಂಭಿಸ್ತಾರೆ. 30 ವರ್ಷ ವಯಸ್ಸಿನ ನಂತರ ಇವರ ಒಂದು ಹಣಕಾಸಿನ ಸ್ಥಿತಿ ಉತ್ತಮ ಮಟ್ಟಕ್ಕೆ ಹೋಗಲಿಕ್ಕೆ ಶುರುವಾಗುತ್ತೆ. ಸುಮ್ಮನೆ ಏನೇನೋ ಪ್ರಶ್ನೆ ಹಾಕಬೇಡಿ. ನಿಮ್ಮ ಕಠಿಣ ಪರಿಶ್ರಮ ಕೂಡ ಮುಖ್ಯವಾಗಿರುತ್ತೆ. ಅದರಲ್ಲಿ ಖಂಡಿತವಾಗ್ಲೂ 30 ವರ್ಷ ವಯಸ್ಸಿನ ನಂತರ ನೀವು ಈ ರಾಶಿಗಳಿಗೆ ತುಂಬಾ ಒಳ್ಳೆಯ ದಿನ ಬಂದೇ ಬರುತ್ತೆ, ಸುಳ್ಳಲ್ಲ. ವೃಶ್ಚಿಕ ರಾಶಿ. ವೈದಿಕ ಜ್ಯೋತಿಷ್ಯದ ಪ್ರಕಾರ ವೃಶ್ಚಿಕ ರಾಶಿಯ ಜನರ ಇಚ್ಛಾಶಕ್ತಿ ತುಂಬ ಪ್ರಬಲವಾಗಿರುವಂಥದ್ದು. ಅವರ ಆಲೋಚನೆ ಯಾವಾಗಲೂ ದೊಡ್ಡದನ್ನು ಮಾಡಲು ಪ್ರೇರೇಪಿಸುವಂಥದ್ದು. ಈ ರಾಶಿಯ ಜನರ ಜಾತಕದಲ್ಲಿ ರಾಜಯೋಗವಿರುವಂಥದ್ದು. ಅದರ ಲಾಭಗಳು 30 ವರ್ಷ ವಯಸ್ಸಿನ ನಂತರ ಸಿಗುವಂಥದ್ದು. ಅಂದರೆ 30 ವರ್ಷ ಅಂದರೆ ಅದು ಎಷ್ಟು ವರ್ಷ ಜೀವಿತಾವಧಿ ಎಷ್ಟು ವರ್ಷ ಇರುತ್ತೆ ಅಷ್ಟರವರೆಗೆ ಅದು ಬಲಗೊಳ್ಳುತ್ತಾ ಹೋಗುತ್ತೆ. ಒಂದೊಂದೇ ಹಂತದಲ್ಲಿ ಬೆಳೀತಾ ಹೋಗುವಂಥದ್ದು ಮತ್ತು ಎಲ್ಲ ವಿಷಯದಲ್ಲಿ, ಆರ್ಥಿಕ ವಿಷಯದಲ್ಲಿ ಆಗಿರ್ಬೋದು ಅಥವಾ ಆಸ್ತಿ ವಿಷಯದಲ್ಲಿ ಆಗಿರ್ಬೋದು, ಹಣಕಾಸು ಪ್ರತಿಯೊಂದು ಇದರಲ್ಲೂ ಸ್ತರಗಳಲ್ಲೂ ಒಂದು ಒಳ್ಳೆಯ ಒಂದು ಯಶಸ್ಸನ್ನು ಪಡೆಯುವಂಥದ್ದು ಅಂತ ಹೇಳ್ಬೋದು. ಧನ್ಯವಾದಗಳು.